ಭಾವನಾ, ನೀವು ಡೇ ಒನ್ ಇಂದ ಕಾಂಗ್ರೆಸ್ ನೋಡಿದ್ರೆ ಈ ಘಟನೆ ನಡೆದಾಗ್ಲಿಂದಲೂ ಈ ದೇಶದ ಪ್ರತಿಪಕ್ಷಗಳು ಮೊದಲು ಸ್ಪಷ್ಟವಾಗಿ ಹೇಳಿದ್ವು ನರೇಂದ್ರ ಮೋದಿ ವಿದೇಶಕ್ಕೆ ಯಾಕೆ ಹೋಗ್ಬೇಕಿತ್ತು ಅಂತ. ನರೇಂದ್ರ ಮೋದಿ ತಕ್ಷಣ ಈ ದೇಶದ ಗೃಹ ಸಚಿವರನ್ನ ಕಾಶ್ಮೀರಕ್ಕೆ ಹೋಗುವಂತೆ ಇವರಿಗೆ ವಿಚಾರ ಗೊತ್ತಾಗೋಕ್ಕಿಂತ ಮುಂಚೆಯೇ ಅವರು ಕಾಶ್ಮೀರಕ್ಕೆ ಗೃಹ ಸಚಿವರನ್ನು ಕಳಿಸಿದ್ರು. ಪಾಯಿಂಟ್ 1. ಆಮೇಲೆ ಈ ದೇಶದ ಎಲ್ಲ ಪ್ರತಿಪಕ್ಷಗಳನ್ನು ಸೇರಿಸಿಕೊಂಡು ಸರ್ವ ಪಕ್ಷಗಳ ಮೀಟಿಂಗ್ ಮಾಡಿದಾಗ ಕಾಂಗ್ರೆಸ್ ಟೋಟಲಿ ಸಪೋರ್ಟ್ ಮಾಡ್ತು. ಭಾರತ ಸರ್ಕಾರ ಏನ್ ನಿರ್ಣಯ ತೆಗೆದುಕೊಳ್ತೀವೋ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತು. ಆದ್ರೆ ಆ ನಂತರ ಇವರು ವರಾತ ಹೇಗೆ ಶುರುವಾಯಿತು ಅಂತಂದ್ರೆ ಭಾರತ ಏನು ಮಾಡಬಾರದು ಈಗ ಅನ್ನುವಂತ ಮೊದಲನೇ ಹೆಜ್ಜೆ ಬಂತು. ಆನಂತರ ನಾವು ಅಟ್ಯಾಕ್ ಮಾಡಬೇಕು, ನಾವು ದಾಳಿ ಮಾಡಿಬಿಡಬೇಕು ಅಂತ ಬೇಕಂತಲೇ ಹೇಳುವಂತ ಪ್ರಯತ್ನ ಮಾಡಿದ್ರು. ಈ ಕಡೆ ಸಿದ್ದರಾಮಯ್ಯನವರು ಇಲ್ಲಿ ಕೂತ್ಕೊಂಡು ಹೇಳಿದ್ರು ನಾವು ಯುದ್ಧ ಮಾಡಬಾರದು, ಯುದ್ಧ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಹೇಳಿದ್ರು. ಅಂದ್ರೆ ಒಂದೇ ಸಲ ನೀವು ಅಲ್ಲಿ ಸರ್ವ ಪಕ್ಷಗಳ ಸಭೆಯಲ್ಲಿ ನೀವು ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳ್ಕೊಂಡು ಬಂದು ಇಲ್ಲಿ ಬಂದು ನೀವು ಬೇರೆ ಬೇರೆ ರಾಗಗಳನ್ನ ಹಾಡ್ತೀರಾ ಅಂತಂದ್ರೆ ಇದು ವ್ಯವಸ್ಥಿತವಾಗಿರುವಂತ ಪ್ಲಾನ್. ಇಷ್ಟಲ್ಲದೆ ಅದಾಗಿದ ತಕ್ಷಣ ಕಾಂಗ್ರೆಸ್ ಪಕ್ಷ ಒಂದು ಸಂದೇಶ ಹೊರಡಿಸ್ತು, ಯಾರೂ ಕೂಡ ಅಫಿಷಿಯಲ್ ಲೈನ್ ಇಂದ ಪ್ರತ್ಯೇಕವಾಗಿರುವಂತಹ ಹೇಳಿಕೆಗಳನ್ನ ಕೊಡಬಾರದು ಅಂತ. ಸಿದ್ದರಾಮಯ್ಯನವರು ಫೆವಿಕಾಲ್ ನುಂಗಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು, ಅಲ್ಲಿಗೆ ಫೈನ್. ಆದ್ರೆ ಅಷ್ಟಕ್ಕೆ ಮುಗಿದೆ. ಮತ್ತು ಒಳಗಿಂದ ಹೇಗೆ ಬಡಕಾಯಿಸಿದ್ರು ಅಂತಂದ್ರೆ ಪ್ರಮುಖರಲ್ಲದ ಅಜಯ್ ರಾಯ್ ಹತ್ರ ಒಬ್ಬ ಸಾಮಾನ್ಯವಾಗಿರುವಂತಹ ನರೇಂದ್ರ ಮೋದಿ ಅವರ ವಿರುದ್ಧ ಕ್ಯಾಂಡಿಡೇಟ್ ಆಗಿ ನಿಂತಿದ್ದನ್ನು ಏಕೈಕ ಕಾರಣಕ್ಕೋಸ್ಕರ ಅವನನ್ನು ಮುಂದಿಟ್ಕೊಂಡು ರಫೇಲ್ಗಳನ್ನ ಮಾಕ್ ಮಾಡುವಂತ ವಿಡಿಯೋಗಳನ್ನ ಪ್ರೆಸ್ ಮೀಟ್ ಗಳನ್ನ ಅವನ ಮೂಲಕ ಮಾಡಿಸಲಾಯಿತು. ಸೊ ದಟ್ ಭಾರತದ ಸೈನಿಕರನ್ನ ಬಡಕಾಯಿಸಬೇಕು, ಈ ದೇಶದ ಜನರನ್ನ ಬಡಕಾಯಿಸಬೇಕು ಅನ್ನುವಂತ ಪ್ರಯತ್ನ ಮಾಡಲಾಯಿತು. ಇದೇ ಕಾಂಗ್ರೆಸ್ ಆನಂತರದ ದಿನಗಳಲ್ಲಿ ಈ ದೇಶದ ರೈತರ ಪರವಾಗಿ ಮಾತಾಡ್ತೀನಿ ಅಂತ ಹೇಳಿತು. ಆಮೇಲೆ ನೋಡಿ ಆಪ್ ಪಾರ್ಟಿ ಹೇಗ್ ಮಾಡ್ತು ಅಂತಂದ್ರೆ ಹರಿಯಾಣ ಮತ್ತು ಪಂಜಾಬಿನ ನಡುವೆ ನಡೀತಾ ಇರುವಂತಹ ನೀರಿನ ಗಲಾಟೆಯನ್ನ ತೀವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಾವು ಡ್ಯಾಮ್ಗಳ ಕುರಿತಂತೆ ಕೇಂದ್ರ ಸರ್ಕಾರದ ನೀತಿಯನ್ನ ಒಪ್ಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಆಂತರಿಕವಾಗಿ ಬಡಕಾಯಿಸುವಂತ ಒಂದು ಪ್ರಯತ್ನ ಇತ್ತಲ್ಲ, ಆ ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ನಿರಂತರವಾಗಿ ಮಾಡ್ಕೊಂಡು ಬಂದವು. ಆದ್ರೆ ನರೇಂದ್ರ ಮೋದಿ ಕಳೆದ 10-12 ದಿನಗಳಲ್ಲಿ ಈ ದೇಶದ ಅಷ್ಟೂ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಒಂದು ಗೊತ್ತಿರಬೇಕು ಭಾವನಾ, ಕಾಂಗ್ರೆಸ್ಸಿನ ಈ ನೀಚ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಈ ದೇಶ ಯುದ್ಧದಲ್ಲಿ ಏನಾದರೂ ತೊಂದರೆ ಅನುಭವಿಸಲಿ ಅಂತ ಅವರು ಭಾವಿಸ್ತಾ ಇದ್ರು. ನೀವು ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅವ್ರಿಗಿರುವಂತ ಏಕೈಕ ಮಾರ್ಗ ಏನು ಅಂತಂದ್ರೆ ನಮ್ಮ ವಿಮಾನಗಳು ಬಿದ್ದೋದ್ವು, ನಮ್ಮ ಸೈನಿಕರಿಗೆ ತೊಂದರೆ ಆಯಿತು, ಇದನ್ನ ಹೇಳ್ಕೊಂಡು ಮಾತ್ರ ಅಟ್ಯಾಕ್ ಮಾಡಬಹುದು. ಹೀಗಾಗಿ ಅಂತ ಭಾವನೆಯಲ್ಲೂ ಇವರಿದ್ರೆ ಯಾರು ಅಚ್ಚರಿ ಪಡಬೇಕಾಗಿಲ್ಲ. ನನಗಂತೂ ಇವರ ಮನಸ್ಥಿತಿಯನ್ನ ಅತ್ಯಂತ ಕೊಳಕು ಮನಸ್ಥಿತಿ ಅಂತ ಹೇಳಿದ್ರೆ ಬೇರೆ ದಾರಿ ಇಲ್ಲ ಭಾವನಾ. ಈಗ ಭಾರತದ ಮುಂದೆ ಇರುವ ಆಯ್ಕೆಗಳು, ರಾಜಕೀಯ ಬಿಡೋಣ ಬಿಡಿ, ರಾಜಕೀಯ ಯಾವತ್ತಿದ್ರೂ ನಡೀತಾನೆ ಇರುತ್ತೆ. ಭಾರತದಲ್ಲಿ ರಾಜಕೀಯ ಇಲ್ಲ ಅಂದಿದ್ರೆ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿರ್ತಿತ್ತು. ಅಂದ್ರೆ ಬರೀ ರಾಜಕಾರಣ ಇಲ್ಲದೆ ಇದ್ದಿದ್ರೆ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿರ್ತಾ ಇತ್ತೇನೋ. ಓಕೆ, ಈಗ ಸ್ವಲ್ಪ ಯುದ್ಧದ ಕಡೆ ಹೋಗೋಣ. ಈಗ ಭಾರತ ಫುಲ್ ಫ್ಲೆಡ್ಜ್ ಯುದ್ಧಕ್ಕೆ ಸಿದ್ಧವಾಗಿದೆಯಾ? ಇಸ್ ಇಟ್ ರೆಡಿ? ಅಬ್ಸಲ್ಯೂಟ್ಲಿ ಭಾವನಾ, ನಿಜವಾಗ್ಲೂ ರೆಡಿ ಆಗಿರೋದು ನಾವೇ. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಪಾಕಿಸ್ತಾನ ರೆಡಿ ಆಗಿದ್ಯಾ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ನೋ ಅಂತ ಹೇಳಿರ್ತಿದ್ದೆ. ನಾನು ರೀಸನ್ ಕೊಟ್ಟೆ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಪಾಕಿಸ್ತಾನದ ಆಂತರಿಕ ಸ್ಥಿತಿ ಚೆನ್ನಾಗಿಲ್ಲ, ಪಾಕಿಸ್ತಾನ ಜಗತ್ನಲ್ಲಿ ಐಸೋಲೇಟ್ ಆಗಿ ಕೂತಿದೆ, ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಪಾಕಿಸ್ತಾನದ ಸೈನಿಕನ ಮೊರಾಲ್ ಸತ್ತೋಗಿದೆ. ಇವೆಲ್ಲ ಕಾರಣಕ್ಕೆ ಪಾಕಿಸ್ತಾನ ಈಸ್ ನಾಟ್ ರೆಡಿ. ಆದ್ರೆ ಪ್ಯಾರಲಲಿ ಭಾರತವನ್ನು ನೋಡಿ, ನಾನು ಒಂದೊಂದೇ ಅಂಶವನ್ನು ನಿಮ್ಗೆ ಹೇಳ್ತೀನಿ. ಭಾರತಕ್ಕೆ ಜಾಗತಿಕ ಮಟ್ಟದ ಸಪೋರ್ಟ್ ಸಿಕ್ಕಿದೆ. ಜಗತ್ತಿನಲ್ಲಿ ಓಪನ್ ಆಗಿ ಪಾಕಿಸ್ತಾನವನ್ನ ಸಪೋರ್ಟ್ ಮಾಡ್ಕೊಳ್ತಾ ಇರುವಂತ ಟರ್ಕಿ ಎನ್ನುವ ರಾಷ್ಟ್ರವೂ ಕೂಡ ಪಾಕಿಸ್ತಾನಕ್ಕೆ ಒಂದು ವಿಮಾನ ಕಳಿಸಿದ ನಂತರ ಭಾರತ ಸ್ವಲ್ಪ ಕೆಂಗಣ್ಣು ಬಿಟ್ಟ ಮೇಲೆ ಇಲ್ಲ, ನಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತು. ಚೀನಾ ಓಪನ್ ಆಗಿ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ನಾನು ಫುಲ್ ಫ್ಲೆಜ್ ಆಗಿ ಸಪೋರ್ಟ್ ಮಾಡ್ತೀನಿ ಅಂತ ಬಂದಿಲ್ಲ. ಸೊ ಪಾಕಿಸ್ತಾನ ಇಸ್ ಐಸೋಲೇಟೆಡ್ ಇಂಟರ್ನ್ಯಾಷನಲಿ. UNSC ಮೀಟಿಂಗ್ ನಲ್ಲೂ ಕೂಡ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿ ನಿಲ್ಲಿಸಲಾಯಿತು. ಪಾಕಿಸ್ತಾನದ ಅಲ್ಲಿನ UN ಗಿದ್ದಂತ ಅಂಬಾಸಿಡರ್ ಬಂದಲ್ಲಿ ಮಾತನಾಡ್ಲಿಕ್ಕೆ ನಿಂತಾಗ ಅವನ ಜೊತೆಗೆ ಮತ್ತೊಬ್ಬ ಅಂಬಾಸಿಡರ್ ಬಂದು ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಪಾಕಿಸ್ತಾನದ ಅವಸ್ಥೆ ಹೇಳ್ಬೋದು. ಆದ್ರೆ ಭಾರತದ ಪರವಾಗಿ ಹಾಗಲ್ಲ. ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಭಾರತದ ಪರವಾಗಿದೆ. ಇವತ್ತು ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ, ಶುರುವಾಗಿದೆ ಈಗಷ್ಟೇ, ಅವ್ರು ಬಹಳ ಬೇಗ ಮುಗಿಸ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ನಾವು ಅಂದಾಜು ಮಾಡ್ಕೋಬೇಕು. ಎರಡನೇದು, ಆರ್ಥಿಕ ಸ್ಥಿತಿಗೆ ಹೋದ್ರೆ ನಮ್ಮ ಫಾರೆಕ್ಸ್ ರಿಸರ್ವ್ $700 ಬಿಲಿಯನ್ ಗಳಿದೆ. ಇನ್ನು 1 ವರ್ಷಗಳ ಕಾಲ ವಿ ಕ್ಯಾನ್ ಸಸ್ಟೈನ್, ಏನು ತೊಂದರೆ ಇಲ್ಲಂತೆ ಮಾಡಬಹುದು. ಈ ಗಲಾಟೆಯ ನಡುವೆ ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಿರುವುದು ಕೂಡ ಭಾರತದ ಸಾಮರ್ಥ್ಯ ಸೂಚಿಸುತ್ತೆ. ಇನ್ನು ಭಾರತದ ಬಳಿ ಇರುವ ಶಸ್ತ್ರಾಸ್ತ್ರಗಳನ್ನು ನೋಡಿಕೊಳ್ಳೋದಾದ್ರೆ ನಮ್ಮ ಏರ್ ಫೋರ್ಸ್ ಎಷ್ಟು ಬಲವಾಗಿದೆ ಅಂತಂದ್ರೆ ರಫೇಲ್ಗಳು ಬಂದ ನಂತರ ನಮ್ಮ ಹತ್ರ ಇರುವಂತಹ ಈಗಿನ ತೇಜಸ್ಸನ್ನು ನಾವು ಬಳಸ್ಕೊಳ್ತಾ ಇರೋದ್ರಿಂದ ಪಾಕಿಸ್ತಾನಕ್ಕೆ ಇಷ್ಟು ಸಾಕಾಗುತ್ತೆ. ಇನ್ನು ವಿಶೇಷವಾಗಿರುವಂತಹ ಪ್ರಯತ್ನ ನಾವೇನ್ ಮಾಡಬೇಕಾಗಿಲ್ಲ. ಇದ್ರ ಜೊತೆಗೆ ಭಾರತದ ಇವತ್ತಿನ ಸಾಮರ್ಥ್ಯ ಹೇಗಿದೆ ಅಂತಂದ್ರೆ ನಮ್ಮ ಸೈನಿಕರ ಮೊರಾಲ್ ಹೈ ಆಗಿದೆ. ಅವನು ಕಾಯ್ತಾ ಕೂತಿದ್ದಾನೆ, ಒಂದು ಸಲ ಅವಕಾಶ ಸಿಗಬೇಕು, ನಾನು ನುಗ್ಗಬೇಕು ಅಂತ. ಭಾರತ ಆ ದಿಕ್ಕಿನಲ್ಲೂ ಚೆನ್ನಾಗಿದೆ. ನಾವು ರಷ್ಯಾದಿಂದ ಮೊನ್ನೆ ತಾನೇ ಈಗ್ಲ ನಮ್ಮ ಹೆಗಲ ಮೇಲೆ ಇಟ್ಕೊಂಡು ರಾಕೆಟ್ ಲಾಂಚ್ ಮಾಡಬಹುದಾದಂತ ಈಗ್ಲ
ಗೋರಿಲ್ಲಾಗಳನ್ನು ತರಿಸ್ಕೊಂಡಿದೀವಿ, ನಮ್ಮ ಹತ್ರ S-400 ಸಿಸ್ಟಮ್ ಇದೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಅವೆಲ್ಲವನ್ನು ತರಿಸ್ಕೊಂಡು ಕೂತಿದ್ವಿ. ಪಾಕಿಸ್ತಾನ ಏನಾದರೂ ಟ್ರೈ ಮಾಡಿದ್ರೆ ನಾವು ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ನನಗೆ ಅನ್ಸುತ್ತೆ. ಸೊ ಯಾವ ದೃಷ್ಟಿಯಿಂದ ನೋಡಿದ್ರು ಇಂಡಿಯಾ ಇಸ್ ರೆಡಿ. ಮತ್ತೆ ಎರಡನೇದ ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಭಾರತದ ಒಳಗೆ ಜನ ತಯಾರಾಗಿದ್ದಾರೆ. ನಾವು ಭಾರತೀಯ ಜನರಿಗೆ ಬೇಕಾಗಿರುವಂತಹ ಮಾಕ್ ಡ್ರಿಲ್ಗೂ ಕೂಡ ಸಿದ್ಧವಾಗಿಸಿ, ಕಾಶ್ಮೀರದಲ್ಲಿ ನೆನ್ನೆ ಮಾಕ್ ಡ್ರಿಲ್ ಮಾಡಿದ್ದಾರೆ ಮತ್ತು ಇಡೀ ಭಾರತದಲ್ಲಿ ಇವತ್ತು ಮಾಡಿದ್ದಾರೆ. ಭಾರತದಲ್ಲಿ ಇವತ್ತು ಏನು ಮಾಕ್ ಡ್ರಿಲ್ ಇದೆ ಅಂತ ಪಾಕಿಸ್ತಾನ ಆರಾಮಾಗಿ ಕೂತಿತ್ತು. ಆ ಸಂದರ್ಭದಲ್ಲಿ ದಾಳಿ ಮಾಡಿದೀವಿ. ನಾವು ದಾಳಿ ಮಾಡಿರೋದನ್ನ, ನನ್ನ ದೇಶದಲ್ಲಿ ಕೂತು ದಾಳಿ ಮಾಡಿರೋದನ್ನ, ಆ ಮಿಸೈಲ್ಗಳನ್ನ ತಡೆಯೋ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ ಅಂತಂದ್ರೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಪಾಕಿಸ್ತಾನ್? ಮತ್ತು ಭಾರತದ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ ಮೊರಾಲ್ ಹಿಂದೆಂದಿಗಿಂತಲೂ ಬೂಸ್ಟ್ ಆಗಿದೆ. ಒಂದೇ ಒಂದು ವಾರ್ ನಮಗೆ ಫೈಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರೋದು ಏನು ಅಂತಂದ್ರೆ, ಈ ಫೇಕ್ ನ್ಯೂಸ್ ಪೆಡ್ಲರ್ಸ್ ಇದ್ದಾರೆ. ಅವರು ಭಾರತದ ಕುರಿತಂತೆ ಫೇಕ್ ನ್ಯೂಸ್ ಪೆಡ್ಲರ್ಸ್ ಪೆಡಲ್ ಮಾಡ್ತಾರೆ. ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಇದೆ. ಅವ್ರು ಯಾವತ್ ಬೇಕಿದ್ರು ಈ ಫೇಕ್ ನ್ಯೂಸ್ ಅನ್ನ ಪೆಡಲ್ ಮಾಡಬಹುದು. ನಾನು ಎಲ್ಲ ನೋಡ್ತಾ ಇರುವಂತ ಜನರನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇಂಥ ಫೇಕ್ ನ್ಯೂಸ್ ಬಂದಾಗ ಅಂತ ಫೇಕ್ ನ್ಯೂಸ್ ಗಳನ್ನು ರಿಪೋರ್ಟ್ ಮಾಡಿ ಮತ್ತು ಸಮಾಜಕ್ಕೆ ಸತ್ಯವನ್ನು ತಿಳಿಸುವಂತ ಪ್ರಯತ್ನ ಮಾಡಿ. ಅಷ್ಟು ನಾವಿಲ್ಲಿ ಕೂತು ಮಾಡಿದ್ರೆ ಉಳಿದಿನ ಈ ದೇಶದ ಸೈನಿಕರು ಹ್ಯಾಂಡಲ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಸುಲಿಬೆಲೆ ಅವರೇ, ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಮಾತಾಡ್ತಾ ಹೇಳಿದ್ರು, ಹೌದು ಹಂಗಿದ್ದೊಂದು ಯುದ್ಧ ಆಗಬೇಕಾಗಿದೆ, ಬಹಳ ದಶಕಗಳು ಕಳೆದು ಹೋಗಿವೆ, ದೇಶದ ಜನರಿಗೂ ಅದು ಅರ್ಥ ಆಗಬೇಕು, ಜನರಿಗೂ ಅದು ಅರಿವಿಗೆ ಬರಬೇಕು, ಯುದ್ಧ ಅನ್ನೋದು ಬೇಕು ಅನ್ನೋದು, ಹಾಗಾಗಿ ಯುದ್ಧ ಆಗಬೇಕು ಅಂತ. ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿವೆ, ನಮ್ಮ ಹತ್ರ ಬಲ ಇದೆ, ಸಂಪನ್ಮೂಲ ಇದೆ, ಜೋಶ್ ಇದೆ. ಈ ಕಾರಣಕ್ಕೆ ಯುದ್ಧ ಅನಿವಾರ್ಯವಾ ಅಥವಾ ಸೀಮಿತ ಅಟ್ಯಾಕ್ಗಳ ಮೂಲಕ ಪಾಕ್ಗೆ ಬುದ್ಧಿ ಕಲಿಸಬಹುದಾ? ಇಸ್ ಇಟ್ ಅಂದ್ರೆ ಅನಿವಾರ್ಯವಾ ಯುದ್ಧ ನಿಮ್ ಪ್ರಕಾರ? ಒಂದು ಅಬ್ಸಲ್ಯೂಟ್ಲಿ ಅನಿವಾರ್ಯ. ಭಾವನೆ ನಾನು ಆಗ್ಲೇ ಹೇಳ್ತಿದ್ನಲ್ಲ, ಪಾಕಿಸ್ತಾನದ ಒಳಗೆ ಈ ಭಯೋತ್ಪಾದಕರ ತಯಾರು ಮಾಡುವಂತ ಫ್ಯಾಕ್ಟರಿ ಇದೆಯಲ್ಲ, ಮದರಸಾಗಳನ್ನ ಭಯೋತ್ಪಾದಕರ ಫ್ಯಾಕ್ಟರಿಗಳು ಅಂತ ಕರೀತಾರೆ. ಈ ಮದರಸಾಗಳಲ್ಲಿ ಕನಿಷ್ಠ ಪಕ್ಷ 1,000 ಮದರಸಾಗಳು, ಅದು ಈ ತರದ ಮೈಂಡ್ ವಾಷಿಂಗ್ ಮದರಸಾಗಳೇ ಇವೆ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿ, ವರ್ಷಕ್ಕೆ ಒಬ್ಬ ಭಯೋತ್ಪಾದಕ ಬರ್ತಾನೆ ಅಂತಂದ್ರು 1,000 ಭಯೋತ್ಪಾದಕರನ್ನ ಪ್ರತಿ ವರ್ಷ ಕೊಡ್ತಾರೆ. ಇಲ್ಲಿಗೆ ಬರ್ತಾರೆ ಒಂದು 20-25 ಜನ ಒಳಗ್ ಬರ್ತಾರೆ, ಇಲ್ಲೊಂದು 100 ಜನರನ್ನ ಕೊಲ್ತಾರೆ, ನಾವು ಆ 25 ಜನರನ್ನು ಕೊಲ್ತೀವಿ. ಎಷ್ಟು ವರ್ಷ ಈ ಫೈಟ್ ಕಂಟಿನ್ಯೂ ಆಗುತ್ತೆ? ಮತ್ತು ಎಲ್ಲಿಯವರೆಗೂ ಇಸ್ಲಾಂನಲ್ಲಿ ಈ ಪ್ರತ್ಯೇಕತಾವಾದದ ಅಥವಾ ಇಸ್ಲಾಂನಲ್ಲಿ ಮೂಲಭೂತವಾದದ ಪರಿಕಲ್ಪನೆ ಇದೆಯೋ, ಅವರ ಕುರಾನ್ನಲ್ಲಿ ಕಾಫೀರ್ಗಳನ್ನ ಕೊಲ್ಲಿ ಅಂತ ಹೇಳಿರುವಂತಹ ವಾಕ್ಯವನ್ನ ಅವ್ರು ತೆಗಿಲಿಕ್ಕೆ ಒಪ್ಕೊಳ್ಳೋದಿಲ್ವೋ, ಅಲ್ಲಿಯವರೆಗೂ ಈ ತರದ ಭಯೋತ್ಪಾದನೆ ಇದ್ದಿದ್ದೆ. ಈ ಭಯೋತ್ಪಾದನೆ ಇರುವವರೆಗೂ, ಇಸ್ಲಾಂ ಇರುವವರೆಗೂ ನಿರಂತರವಾದ ಹೋರಾಟ. ಪಾಕಿಸ್ತಾನ ಕೂಡ ಅವರಿಗೆ ಬೆಂಬಲ ಮಾಡುತ್ತೆ. ಯಾಕೆ ಅಂತಂದ್ರೆ ಆ ಮದ್ರಸದಿಂದ ಹೊರಟವನು ಯಾರೋ ಏನೋ, ಅವನಿಂದ ಏನಾಗಬೇಕಾಗಿದೆ ಪಾಕಿಸ್ತಾನಕ್ಕೆ, ಅವನಿಗೆ ಬೇಕಾಗಿರೋದನ್ನ ಅವನು ತಗೊಂಡಿದ್ದಾನೆ. ನಾನು ಸತ್ ಮೇಲೆ 72 ಊರುಗಳು ಸಿಗ್ತಾರೆ ಅಂತ ಅವನು ಇವೆಲ್ಲ ಕೃತ್ಯ ಮಾಡಿ ಹೋಗ್ತಾನೆ. ಪಾಕಿಸ್ತಾನಕ್ಕೆ ಏನು ನಷ್ಟ ಇಲ್ಲ. ಅವ್ರು ದಿನ ಬೆಳಗಾದ್ರೆ ಮಕ್ಕಳನ್ನ ಹುಟ್ಟಿಸ್ತಾನೆ ಇರ್ತಾರೆ, ಕಳಿಸ್ತಾನೆ ಇರ್ತಾರೆ, ಅವ್ರಿಗೆ ನಷ್ಟ ಏನಿಲ್ಲ. ಪಾಕಿಸ್ತಾನಕ್ಕೆ ನಷ್ಟ ಆಗೋದು ಯಾವಾಗ ಅಂದ್ರೆ ISIನ ಹೆಡ್ ಕ್ವಾರ್ಟರ್ಸ್ ಅನ್ನು ಬಡದಾಗ, ISIನ ಪ್ರಮುಖರಾಗಿರುವಂತಹ ಕೆಲವು ಅಧಿಕಾರಿಗಳನ್ನ ನಾವು ಧ್ವಂಸಗೊಳಿಸ್ತೀವಲ್ಲ, ಪಾಕಿಸ್ತಾನದ ಸೇನಾ ನೆಲೆಯನ್ನು ಉಡಾಯಿಸ್ತೀವಲ್ಲ, ಪಾಕಿಸ್ತಾನದ ಸೈನಿಕರನ್ನ ಉಡಾಯಿಸ್ತೀವಲ್ಲ, ಆಗ ನಿಜವಾದ ಹೊಡೆತ ಬೀಳುತ್ತೆ. ಅದಾಗಬೇಕು ಅಂದ್ರೆ ಯುದ್ಧನೇ ಆಗಬೇಕು. ಭಾವನಾ, ಈ ತರದ ಸ್ಟ್ರೈಕ್ ನಿಂದ ನನಗೂ ಕೂಡ ಏನಾದ್ರೂ ಭಾರತ ಈ 9 ಸ್ಟ್ರೈಕ್ಗಳಿಗೆ ನಿಲ್ಲಿಸ್ತು ಅಂತಂದ್ರೆ ಐ ಡೋಂಟ್ ಕಾಲ್ ಇಟ್ ಅ ಸಕ್ಸೆಸ್. ನಾನು ಇದನ್ನು ಬಹಳ ವಿಶೇಷವಾಗಿ ಗಣಿಸಲ್ಲ. ಯಾಕೆಂದ್ರೆ 2 ವರ್ಷ ಕಳೆದ ನಂತರ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡುತ್ತೆ, ಮತ್ತೆ ಶ್ರದ್ಧಾಂಜಲಿ ಸಲ್ಲಿಸಿ ಮತ್ತೊಂದು ನಾವು ಅಟ್ಯಾಕ್ ರಿಟಾಲಿಯೇಷನ್ ಮಾಡಿ ಅದಕ್ಕೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ, ನೋ, ನಾನು ಇದನ್ನು ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಈ 9 ಸ್ಟ್ರೈಕ್ಗಳ ನಂತರ ಭಾರತ ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನದ ಸೈನಿಕ ಠಾಣ್ಯಗಳನ್ನು ಧ್ವಂಸಗೊಳಿಸಿ ಅವರಿಗೆ 100 ಕೋಟಿ 1000 ಕೋಟಿ ರೂಪಾಯಿಗೆ ನಷ್ಟ ಉಂಟು ಮಾಡುತ್ತಲ್ಲ, ಅದು ನಿಜವಾಗಿಯೂ ಪಾಕಿಸ್ತಾನಕ್ಕೊಂದು ಸಂದೇಶ. ನೀವೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವು ನಿಮ್ಮನ್ನೇ ಅಟ್ಯಾಕ್ ಮಾಡ್ತೀವಿ, ನಾವು ಭಯೋತ್ಪಾದಕರನ್ನು ಇನ್ನು ಮುಂದೆ ಮುಟ್ಟೋದಿಲ್ಲ, ನಾವು ನಿಮ್ಮನ್ನ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಭಯೋತ್ಪಾದಕರನ್ನ ಪಾಕಿಸ್ತಾನವೇ ತಡೆಯುತ್ತೆ. ನೀವು ಭಾರತದ ಕಡೆ ಹೋಗ್ಬೇಡ್ರಪ್ಪ, ನೀವು ಉಲ್ಟಾ ದಿಕ್ಕಿನಲ್ಲಿ ಹೋಗಿ ಅಂತ ತೋರಿಸುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ. ಆಗಬೇಕಾಗಿ ಯುದ್ಧವೇ, ಅದಕ್ಕಿಂತ ಕಡಿಮೆ ಅಲ್ಲ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.